ನಟಿ ರಮ್ಯಾಗೆ ಅವಹೇಳನ, 3 ಕಿಡಿಗೇಡಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕೇಸ್ನಲ್ಲಿ ಇಬ್ಬರನ್ನ ಬಂಧನ ಮಾಡಲಾಗಿದೆ. ಓರ್ವ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸದ್ಯ 3ರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಸಿಸಿಬಿ ಪೊಲೀಸರು. ಕೋಲಾರ, ಚಿತ್ರದುರ್ಗ ಮೂಲದ 2 ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಅಶ್ಲೀಲ ಕಮೆಂಟ್ ಹಾಕಿದ್ದವರ IP ಅಡ್ರೆಸ್ ಆಧರಿಸಿ ವಶಕ್ಕೆ ಪಡೆಯಲಾಗಿದೆ. IP ಅಡ್ರೆಸ್ ಅನ್ನು ಆಧರಿಸಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಶಿವಕುಮಾರ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಶಿವಕುಮಾರ್, ಯಾರು ಇವರೆಲ್ಲ ಅಂತಂದ್ರೆ ನಿನ್ನೆಷ್ಟೇ ಹೇಳ್ತಾ ಇದ್ರು ರಮ್ಯಾ ಅವರು, ಒಂದಷ್ಟು ಜನ ನನಗೆ ಮೆಸೇಜ್ ಮಾಡಿ ಕ್ಷಮಿಸಿ ಮೇಡಮ್, ಬಿಟ್ಬಿಡಿ, ನಮ್ಮನ್ನ ಗೊತ್ತಾಗ್ಲಿಲ್ಲ ನಾವು ಅಂತ ಹೇಳ್ತಾ ಇದ್ದಾರೆ ಅಂತ. ಆದರೂ ಕೂಡ 3 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾರು ಇವರೆಲ್ಲ? ಇವ್ರ ವಯಸ್ಸೇನು, ಏನು ಕತೆ? ವಸುದೇವ್, ದರ್ಶನ್ ಫ್ಯಾನ್ಸ್ ಹೆಸರಲ್ಲಿ ನಟಿ ರಮ್ಯಾಗೆ ಅಶ್ಲೀಲ ಪದ ಬಳಕೆ ಮಾಡಿ ಕಾಮೆಂಟ್ಸ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಮ್ಯಾ ಅವರು 43 ಐಡಿಗಳ ಸಮೇತವಾಗಿ ಪೊಲೀಸ್ ಠಾಣೆಗೆ ಅಂದ್ರೆ ಕಮಿಷನರ್ ಅವರಿಗೆ ದೂರನ್ನು ಕೊಟ್ಟಿದ್ರು. ಆದರೆ ಪೊಲೀಸರು ಮೊದಲಿಗೆ ಅವುಗಳನ್ನು ಟ್ರೇಸ್ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಬಹುತೇಕ ಫೇಕ್ ಅಕೌಂಟ್ಗಳಿದ್ವು. ಆದರೆ ಕೆಲವೊಂದಷ್ಟು ಐಡಿಗಳಿಗೆ ಅವರು ಕೊಟ್ಟಿದ್ದಂಥ ಅದರ ಆಧಾರದ ಮೇಲೆ ಅವರನ್ನ ವಶಕ್ಕೆ ತಗೊಂಡಿದ್ದಾರೆ. ಈ ಪೈಕಿ ಕೋಲಾರ, ಬಳ್ಳಾರಿ, ಚಿತ್ರದುರ್ಗ ಮೂಲದ 3 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ಕೆಲಸವನ್ನ ಬೆಂಗಳೂರಿನ CCB DCP ಆಗಿರುವಂಥ ರಾಜಾ ಕಸೀಂ ಸಾಬ್ ಅವರು ಮಾಡಿರುವಂಥದ್ದು. 3 ಜನರ ಪೈಕಿ 2ರನ್ನ ಅರೆಸ್ಟ್ ಮಾಡಿದ್ದಾರೆ. ಇಬ್ಬರಲ್ಲಿ ಓರ್ವ ಬಳ್ಳಾರಿ ಮೂಲದವನು, ಮತ್ತೋರ್ವ ಚಿತ್ರದುರ್ಗ ಮೂಲದವನು ಅನ್ನೋ ಪ್ರಾಥಮಿಕ ಮಾಹಿತಿಯನ್ನ ಬರ್ತಿರುವಂತದ್ದು. 43 ಜನ ಏನ್ ಮೆಸೇಜ್ಗಳನ್ನ ಐಡಿಗಳ ಸಮೇತವಾಗಿ ದೂರನ್ನ ಕೊಟ್ಟಿರ್ತಾರೆ. ಈ ಪೈಕಿ ಕೆಲವೊಂದಷ್ಟು ಜನ ಅವರ ಕುಟುಂಬಸ್ಥರಿಂದ ನಟಿ ರಮ್ಯಾ ಅವರಿಗೆ ಅಪಾಲಜಿ ಕೇಳಿಸಿ ಮೆಸೇಜ್ ಮಾಡಿಸುವಂತ ಕೆಲಸವನ್ನ ಮಾಡಿದ್ರು. ಅಂದ್ರೆ ಗೊತ್ತಿಲ್ಲದೆ ಈ ರೀತಿಯಾದಂತಹ ಮೆಸೇಜ್ಗಳನ್ನ ಮಾಡಿದ್ದಾರೆ. ಮತ್ತೊಮ್ಮೆ ಈ ರೀತಿಯಾಗಿ ಮಾಡೋದಿಲ್ಲ, ನಾನು ಅವರ ತಂಗಿ ತಮಗೆ ಮೆಸೇಜ್ ಅನ್ನ ಮಾಡ್ತಿದ್ದೀನಿ ಅಂತೇಳಿ ನಟಿ ರಮ್ಯಾ ಅವರಿಗೆ ಅವರ ಕುಟುಂಬಸ್ಥರು ಮೆಸೇಜ್ ಅನ್ನ ಮಾಡಿದ್ರು. ಇದನ್ನು ಕೂಡ ನಟಿ ರಮ್ಯಾ ಅವರು ಸುಮಾರು 5 ರಿಂದ 8 ಐಡಿಗಳನ್ನ ಸಂಬಂಧಪಟ್ಟಂತ CCB ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡಿದ್ರು. ಸದ್ಯ ಈ ನಟಿ ರಮ್ಯಾ ಅವರು ಕೊಟ್ಟಂತ ಅಪಾಲಜಿ ಮೆಸೇಜ್ ಐಡಿಗಳ ಆಧಾರದ ಮೇಲೆ ಸದ್ಯ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಬರ್ತಿರುವಂತದ್ದು. ಸದ್ಯ ಆರೋಪಿಗಳು ಬಳ್ಳಾರಿ, ಕೋಲಾರ ಹಾಗೂ ಚಿತ್ರದುರ್ಗ ಮೂಲದವರು ಅನ್ನೋ ಪ್ರಾಥಮಿಕ ಮಾಹಿತಿ ಅಷ್ಟೇ ಬರ್ತಿರುವಂತದ್ದು. ಪೊಲೀಸರ ವಿಚಾರಣೆ ವೇಳೆಯಲ್ಲಿ 2 ಆರೋಪಿಗಳು ಅವರು ಹಾಕಿದಂತ ಕಾಮೆಂಟ್ಗೆ ಸಂಬಂಧಪಟ್ಟಂತೆ ತಪ್ಪನ್ನು ಒಪ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಬರ್ತಿರುವಂತದ್ದು. ಆದ್ರೆ ಮತ್ತೋರ್ವ ಆರೋಪಿ ಏನಿದ್ದಾನೆ ಆತನನ್ನ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಯಾರ ಅಣತಿಯಂತೆ, ಯಾರ ಸೂಚನೆಯಂತೆ ನಟಿ ರಮ್ಯಾಗೆ ಈ ರೀತಿಯಾದಂತಹ ಅಶ್ಲೀಲ ಕಾಮೆಂಟ್ ಗಳನ್ನ ಹಾಕಿದ್ರು ಅನ್ನೋದನ್ನ ವಿಚಾರಣೆಯನ್ನ ಪೊಲೀಸರು ಮಾಡ್ತಿದ್ದಾರೆ. ಹೆಚ್ಚಿನ ಮಾಹಿತಿ ಇನ್ನಷ್ಟೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೊಡಬೇಕಾಗುತ್ತೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.